ಭಕ್ತಾದಿಗಳು ಬಂದಾಗ ನೇರವಾಗಿ ಅಮ್ಮನವರ ವಿಗ್ರಹವನ್ನ ಇಲ್ಲಿರ್ತಕ್ಕಂಥ ಅಮ್ಮನವರ ವಿಗ್ರಹವನ್ನ ಈ ತರ ಇಟ್ಕೊಳ್ಳೋದು. ಪರಿಹಾರ ಮಾಡ್ಕೊಂಡಿರೋರಿಗೆ 10ಕ್ಕೆ 9 ಜನಕ್ಕೂ ಸಂತಾನ ಅನ್ನೋದು ಆಗುತ್ತೆ. ಏನಕ್ಕೆ ಇಲ್ಲಿ ಮೆಣಸಿನಕಾಯಿ ಹಚ್ತಾರೆ ಗೊತ್ತಾ? ಅಮ್ಮ ದೇವ್ರು ಒಳ್ಳೇದಾಗ್ತದೆ. ಇವಾಗ ಕಷ್ಟ ಅಂತ ಬಂದಿರಿ ನಾವು ಫಸ್ಟ್ 2 ವರ್ಷದಿಂದ ಇಲ್ಲಿಗೆ ಅಮ್ಮನವ್ರ ಹತ್ರಕ್ಕ. ಆಮೇಲೆ ನನ್ಗೆಲ್ಲ ಚಂದಾಗಿ ಮೇಲ ಈ ತಾಯಿ ಆವಾಹನೆ ಆದಾಗ 1 ವಾರ ಹಾವು ಯಾವ ತರ ನಡೀತದೋ ಅದೇ ತರ ನಡೀತದೆ. ಈ ದೇವಿ ಮುಂದೆ ತಲೆ ಇಟ್ರೆ ಎಂತ ಮಾಟ ಇರ್ಲಿ ನಿಮ್ಮನ್ನೇ ಬಿಸಾಕ್ತಾಳೆ. ಕೆಲವರಿಗೆ ಯಾವ್ದಾದ್ರು ಕಟ್ಟುಗಳಿದ್ರೆ ದೇವ್ರು ಬಂದು ಮಾತಾಡುತ್ತೆ. ಕೆಲವೊಬ್ಬರಿಗೆ ಭೂತ ಪ್ರೇತ ಪಿಶಾಚಿ ಇದ್ರೆ ಒಬ್ರು ಕಿರ್ಚಾಡ್ತಾರೆ, ಒಬ್ರು ಅಳ್ತಾರೆ, ಒಬ್ಬೊಬ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ನಾವ್ ಯಾರು ಜಾಸ್ತಿ ಮಾತಾಡ್ತಕ್ಕ ಕೆಲಸ ಮಾಡ್ರಿ ಅಮ್ಮ ಅಂತಾಳೆ. ಆ ಕೆಲಸ ಮಾಡ್ತಾ ಇದ್ರೆ ನಾವು ಇಲ್ಲಿ ಖಾರ ಮೆಣಸಿನ್ಕಾಯಿ ಉಗ್ತಾ ಇದ್ರೆ ಆಯಾಮ್ ಮೇಲೆ ನಮ್ ಕಣ್ಗಳು ಘಾಟ್ ಹೊಡಿತಾ ಇದ್ವಿ. ದೇವಿಯ ಒಂದು ವಿಗ್ರಹವನ್ನ ತೊಟ್ಲಲ್ಲಿ ಹಾಕಿ ಇಲ್ಲಿರ್ತಕ್ಕಂಥ ಫಲ ಕೊಡೋ ವೃಕ್ಷ ಅನ್ನೋದಿದೆ ದೇವಸ್ಥಾನ. ತಾಯಿ ಹೇಳಿದಂತೆ ಗಂಡು ಮಗು ಆಗಿದೆ ಇಲ್ಲಿ. ಗಂಡು ಮಗುನೇ ಆತೈತೆ ಅಂತ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಟ್ಟಿದ್ರು ನಮ್ಮ ನಮ್ಕ. ಗಂಡು ಮಗುನೇ ಆಯ್ತು. ಒಳ್ಳೆ ದಾರಿ ಸಿಗ್ಬೇಕು. ನ್ಯಾಯ ಸಿಕ್ಕೋ ಜಾಗ ಅಂತ ಹೇಳ್ಬೋದು, ನ್ಯಾಯ ದೇವತೆ ಅಂತ ಹೇಳ್ಬೋದು, ನ್ಯಾಯಸ್ಥಾನ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ನ್ಯಾಯ ಅಂದಾಗ ಅವ್ರ ಬಾಡಿನಲ್ಲಿರೋ ನೆಗೆಟಿವ್ ಎನರ್ಜಿ ಅದು ತಿಳಿತದೆ. ಯಾವುದೇ ರೀತಿಯಾದ ಯೋಚನೆ ಬೇಡ ಇಲ್ಲಿ. ನಿಮ್ ಕೆಲಸ 100% ಗ್ಯಾರಂಟಿ. ನನಗೆ ಅವ್ರು ಇವಾಗ ಇನ್ನೊಬ್ರು ಯಾರು ಬಂದ್ ಹೇಳ್ತಾರೆ ನನ್ನ ಗಂಡ ಕುಡಿಯೋದು ಬಿಡ್ಬೇಕು, ಅವ್ರು ಬದಲಾವಣೆ ಆಗ್ಬೇಕು. ನೀನ್ ಕೆಟ್ಟದೇನಾಗಲ್ಲ. ಇಲ್ಲಿ ಏನ್ ಹೇಳ್ತೀವಿ, ಬದಲಾವಣೆನೆ ಈ ಪ್ರೊಸೀಜರ್ ತಂತ್ರ. ಅಮ್ಮ ದೇವ್ರು ಒಳ್ಳೇದಾಗ್ತದೆ. ಇವಾಗ ಕಷ್ಟ ಅಂತ ಬಂದಿರಿ ನಾವು ಫಸ್ಟ್ 2 ವರ್ಷದಿಂದ ಇಲ್ಲಿಗೆ ಅಮ್ಮನವ್ರ ಹತ್ರಕ್ಕ. ಆಮೇಲೆ ನನ್ಗೆಲ್ಲ ಚಂದಾಗಿ ಮೇಲಾಯ್ತು. ಆಮೇಲೆ ನಾನು 10 ಜನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೂ ಚಂದಾಗಿ ದೇವ್ರ ಅಮ್ಮನ್ ಚಂದಾಗಿ ಇಕ್ಕವ್ಡೆ ನೋಡಿ. ಇವಾಗ ಬಿಡ್ದಿರ ಬರ್ತಾ ಇದ್ದೀರಿ. ಆಮೇಲೆ ಒಂದ್ ದಿವ್ಸ ಹಿಂಗೆ ಬಂದೆ. ಏನಮ್ಮ ಇದು ಮೆಣಸಿನ್ಕಾಯಿ ಅಷ್ಟು ಒಂದಿನ 5 ವಾರ ಉದ್ಬಿಟ್ಟು ಹೋಗಮ್ಮ ಅಂದ್ರು ಸ್ವಾಮಿಗಳವ್ರು. ಆಮೇಲೆ ಮಾಡ್ದೆ. ಇವಾಗ ಮನೆ ಹತ್ರ ಏನಾನ ಇವಾಗ ಐತೆ ಅಲ್ಲ, ಮನೆಗಳ ಹತ್ರ ಪಕ್ಕದಲ್ಲಿ ಐತೆ ಅಲ್ಲಮ್ಮ, ಅದಕ್ಕ ನಾವೀ ಕೆಲಸ ಮಾಡ್ಬಿಟ್ಟು ಹೋದೆ. ಆವಾಗ ನಿಂಕ ನನ್ ಸುದ್ದಿಕ್ಕೆ ಯಾರು ಬರಲ್ಲ ಮನೆ ಪಕ್ಕದಲ್ಲಿ. ಅವ್ರ ಪಾಡ್ಕ ಅವ್ರವ್ರೆ, ನಮ್ ಪಾಡ್ಕ ನಾವಿದ್ದೀರಿ. ಎಲ್ಲ ಪರಿಹಾರ ಆಯ್ತದಮ್ಮ. ಏನಿಲ್ಲ ನೋಡ್ ನಾನು ಬಂದೆ. ನನಗ್ ದೇವ್ರೆಲ್ಲ ಒಳ್ಳೇದಾಯ್ತು. ನಾನು 10 ಜನ ಕರ್ಕೊಂಡ್ ಬಂದಿದ್ದೀನಿ ಅಮ್ಮ. ಅವ್ರಿಗೂ ಏನಿಲ್ಲ ಅಣ್ಣ. ನಮ್ಗೆ ಏನಂದ್ರೆ ನಮಗೂ ಗೊತ್ತಿರ್ಲ ಅಣ್ಣ, ಇಲ್ಲಿ ಅಷ್ಟು ನಮಗೂ ಗೊತ್ತಿರ್ಲ. ನಾವು ಅಲ್ಲಿ ಲಕ್ಕೂರಲ್ಲಿ ಆಸ್ಪತ್ರೆಯಲ್ಲಿ ಹೋದ್ವಿ. 50,000 ಆಯ್ತು ಜ್ವರ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ತೊರ್ನಳ್ಳಿ ಅಂತ ಐತೆ, ಅವ್ರು ಇಲ್ಲಿ ಬರ್ತಾ ಇದ್ರು. ಅವ್ರು ಆಮೇಲೆ ನಾನು ನೋಡ್ಕೊಂಡು ಹೋಗೋಕ್ ಬಂದ್ರು. ಆಮೇಲೆ ಇಲ್ಲಿ ಆಸ್ಪತ್ರೆಗಳಾಗ ಮೇಲಾಗಲ್ಲ, ಅಲ್ಲಿಗೆ ಬಂದ್ಬಿಡು ಅಂತ ಆ ಹುಡ್ಗಿ ಕರ್ಕೊಂಡ್ ಬಂದು. ಆಮೇಲೆ ನನ್ಗೂ ನಮ್ಕ ಬಂತು. ನಾನು 10 ಜನ ಕರ್ಕೊಂಡ್ ಬಂದಿದ್ದೀನಿ ಇದಕ್ಕೆ. ಏನ್ ಘಾಟಿ ಅವರಲ್ಲ ಅಂದ್ರೆ ಅಮ್ಮನ ಅವಳೆಲ್ಲ ಏನ್ ಘಾಟ ಹೊರಿತದೆ. ಏನನ್ನ ಇವಾಗ ನಮಗ್ ಬಾಧೆ ಐತಿ ಮನೆಯಲ್ಲಿ. ಇವಾಗ ನಮ್ ಕಷ್ಟ ನಾವ್ ಎಷ್ಟೋ ನೋವು ತಿನ್ಕೊಂಡು ಇಲ್ಲಿಗೆ ಅಮ್ಮನ ಹತ್ರ ಬರ್ತೀರಿ. ಅಮ್ಮನಿಗೆ ಕೆಲಸ ಮಾಡ್ರಿ ಅಮ್ಮ ಅಂತಾಳೆ. ಆ ಕೆಲಸ ಮಾಡ್ತಾ ಇದ್ರೆ ನಾವು ಇಲ್ಲಿ ಖಾರ ಮೆಣಸಿನ್ಕಾಯಿ ಉಗ್ತಾ ಇದ್ರೆ ಆಯಮ್ಮ ಮೇಲೆ ನಮ್ ಕಣ್ಗಳು ಘಾಟ್ ಹೊಡಿತಾ ಇದ್ರಿ. ನಿಮ್ ಕಷ್ಟ ನೀವು ಪರಿಹಾರ ಮಾಡ್ಕೊಂಡು ಹೋಗ್ರಿ ಅಮ್ಮ ಅಂತ ಆಯಮ್ಮನ ಅವಳೆ ಅಲ್ಲ. ಇದು ಬಂದು ಕೊಯಂಬತ್ತೂರ್ ಹತ್ರ ಮಾತಾನಿಯಮ್ಮ ಟೆಂಪಲ್ ಇದೆ, ಗೊತ್ತಲ್ವಾ? ಅದು ಸುಮಾರು ಜನ ಗೊತ್ತಿರುತ್ತೆ. ಇಲ್ಲಿಂದ ಸುಮಾರು ಜನ ಹೋಗ್ತಾರೆ ಅಲ್ಲಿ ಮೆಣಸಿನ್ಕಾಯಿ ಉಜ್ಜಕ್ಕೆ. ಆ ತಾಯಿಯ ಒಂದು ಪ್ರತಿರೂಪನೇ ಪೆರಿಯಾಯಮ್ಮನು ಮಾತಾನಿಯಮ್ಮನಲ್ಲ ಒಂದೇ. ಇಲ್ಲಿ ಮಲಗಿರ್ತಾರಲ್ಲ ಆ ತಾಯಿ. ಏನಂದ್ರೆ ಮಾರಣು ಅಂದ್ರೆ ಮರಣ ಅಲ್ಲ, ಮಾರಣು ಅಂದ್ರೆ ಬದಲಾವಣೆ ಆಗಕ್ಕೆ. ಈಗ ಕುಡಿಯೋದಿರ್ತದೆ, ಅವ್ರು ಬಂದು ಜಾಸ್ತಿ ಕುಡ್ಕೊಂಡು ಹೆಂಡತಿನ ಹೊಡೆಯೋದು, ಬೈಯೋದು, ಆ ಅಸಹ್ಯ ಮಾತುಗಳು, ಬೀದಿನಲ್ಲಿ ರಂಪಾಟ ಮಾಡ್ತಾ ಇರ್ತಾರೆ ಗಂಡಂದ್ರು. ಅವ್ರು ಬಂದು ನನ್ನ ಗಂಡ ಬದಲಾವಣೆ ಆಗ್ಬೇಕು, ಮಾರನು ತಮಿಳಲ್ಲಿ ಏನ್ ಹೇಳ್ತಾರೆ, ಮಾರನು ಅಂದ್ರೆ ಅವ್ನು ಬದಲಾವಣೆ ಆಗೋದು. ಆ ಬದಲಾವಣೆ ಆಗ್ಬೇಕು ಅಂತೇಳಿ ಇಲ್ಲಿ ತಾಯಿಗೆ ಬಂದು ಮೆಣಸಿನಕಾಯಿ ಉಜ್ಜಿ ಆ ಬೊಮ್ಮೆ ತಗಂತಾರೆ. ಬೊಮ್ಮೆ ಬಂದು ಈ ಬೇತಾಳ ಸ್ವಾಮಿ. ಇಲ್ಲಿ ನೋಡಿ, ಬೇತಾಳ ಸ್ವಾಮಿ ಸ್ವರೂಪನೇ ಆ ಬೊಮ್ಮೆ. ಆ ಬೊಮ್ಮೆನಲ್ಲಿ
ಅಂಜನಾ ಮಡಗಿದ್ದೀನಿ. ಆ ಅಂಜನಾ ಮಡಗ್ಬಿಟ್ಟು ಆ ಬೇತಾಳ ಸ್ವಾಮಿ ಮಂತ್ರ ಹೇಳ್ತೀನಿ. ತುಡು ತುಡು ಲಿಂಗೋಣಿ ಶಿವಾಯ ನಮಃ, ತುಡು ತುಡು ಗುರು ಲಿಂಗೋಣಿ ಶಿವಾಯ ನಮಃ. ಅದು ಕೆಲವೊಂದು ಇದೆ ಮಂತ್ರ, ಅರ್ಧಕ್ಕೆ ಬಿಟ್ಟಿದ್ದೀನಿ. ಯಾಕಂದ್ರೆ ಇಲ್ಲಿ ಹೇಳಿದ ತಕ್ಷಣ ಅದು ಅರ್ಧಂಬರ್ಧ ಮಾಡಿ ಅವ್ರಿಗೆ ತೊಂದರೆ ಆಗೋದು ಬೇಡ. ಆ ಬೇತಾಳ ಸ್ವಾಮಿ ಮಂತ್ರವನ್ನ ಇದ್ ಮಾಡಿದಾಗ ಏನೇ ತೊಂದರೆ ಇರ್ಲಿ ನಾವ್ ಹೇಳ್ಬೇಕು. ಅದ್ ಬೇತಾಳ ಸ್ವಾಮಿ ಬೊಮ್ಮೆ ನಿಂತ್ಕೊಂಡು ಅವ್ರು ಹೇಳ್ತಾರೆ, ಈಗ ನನ್ನ ಮೈಯಲ್ಲಿ ಏನ್ ದುಶ್ಶಕ್ತಿ ಇದೆಯೋ ಅದೆಲ್ಲ ನನ್ ಕಡಿಮೆ ಆಗ್ಬೇಕು ಅಂದಾಗ ಅವ್ರ ಬಾಡಿನಲ್ಲಿರೋ ನೆಗೆಟಿವ್ ಎನರ್ಜಿ ಅದಕ್ಕೆ ಇಳಿತದೆ, ಅದನ್ನ ತಗೊಂಡೋಗಿ ಅಲ್ಲಿ ಕಟ್ತಾರೆ. ಅದಾದ್ಮೇಲೆ ನನಗೆ ಅವ್ರು ಇವಾಗ ಇನ್ನೊಬ್ರು ಯಾರು ಬಂದ್ ಹೇಳ್ತಾರೆ ನನ್ ಗಂಡು ಕುಡಿಯೋದು ಬಿಡ್ಬೇಕು, ಅವ್ರ ಬದಲಾವಣೆ ಆಗ್ಬೇಕು. ಇನ್ನೇನ್ ಕೆಟ್ಟದೇನಾಗಲ್ಲ. ಇಲ್ಲಿ ಏನ್ ಹೇಳ್ತೀವಿ, ಬದಲಾವಣೆನೆ ಈ ಪ್ರೊಸೀಜರ್ ತಂತ್ರ. ಬದಲಾವಣೆ ಆಗ್ಬೇಕು, ಕೆಟ್ಟಿರೋ ಸಂಸಾರಗಳು ಉಳಿಬೇಕು. ಮತ್ತೆ ಶತ್ರುಗಳು ಏನೋ ಆಗ್ಬಿಡುತ್ತೆ ಅಂತಲ್ಲ, ಶತ್ರುಗಳು ನಮಗ್ ಈಗ ದಿನಾ ಗಲಾಟೆ ಮಾಡ್ತಾ ಇರ್ತ ಶತ್ರುಗಳು ಒಡೆಯೋಕ್ ಬರೋದು ಇದಲ್ಲ. ಇದರಿಂದ ಏನಾಗುತ್ತೆ, ಇಲ್ಲಿ ಇದನ್ನ ಮಾಡ್ಬಿಟ್ಟೋದಾಗ ಇವಾಗ ಫೋನ್ ಮಾಡಿ ಅವನ ಹತ್ರ ಗಲಾಟೆ ಮಾಡ್ಬೇಕು ಅನ್ನೋಷ್ಟಲ್ಲಿ ಅವ್ನಿಗೆ ಇನ್ಯಾವುದೋ ಫೋನ್ ಬಂದ್ಬಿಟ್ಟು ಇದ್ ಕಡೆ ಗಮನ ಇರಲ್ಲ. ಈಗ ಈ ವ್ಯಕ್ತಿ ಮೇಲೆ ಇಲ್ಲಿ ಯಾರು ಇದನ್ನ ಬಂದು ಮಾಡಿರ್ತಾರೆ ಆ ವ್ಯಕ್ತಿ ಮೇಲೆ ಗಮನನೇ ಇರಲ್ಲ. ಆತನಿಗೆ ಯಾವ್ದೋ ಒಂದು ಫೋನ್ ಬರುತ್ತೆ, ಆ ತಾಯಿ ಅದನ್ನ ಡೈವರ್ಟ್ ಮಾಡ್ತಾಳೆ. ಅದನ್ನ ಪಂಚಭೂತ ಮಹಾಶಕ್ತಿ ಅಂತ ಹೇಳ್ತೀವಿ. ಅಗ್ನಿ, ವಾಯು, ವರುಣ, ಆಕಾಶ, ಭೂಮಿ. ಪಂಚಭೂತ ಶಕ್ತಿ ತತ್ವಗಳಲ್ಲಿ 5 ಸಾರಿ ಮಾಡ್ಲಿ ಅಂತ ಹೇಳ್ತೀವಿ. ಒಂದು ಸಾರಿ ವಾಯು ತತ್ವ, ಇನ್ನೊಂದ್ ಸಾರಿ ಅಗ್ನಿ ತತ್ವ, ಇನ್ನೊಂದ್ ಸಾರಿ ವರ್ಣ ತತ್ವ, ಇನ್ನೊಂದ್ ಸಾರಿ ಆಕಾಶ ತತ್ವ, ಭೂಮಿ ತತ್ವ. ಈ 5 ಸಾರಿ ಮಾತ್ರ ಬಂದ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. 5 ಸಾರಿ ಅಂದ್ರೆ ನಾವೇನೋ ದುಡ್ಡಾಗ ಇಲ್ಲಿ ಯಾರು ದುಡ್ಡೇ ಕೇಳಲ್ಲ. ಎಲ್ಲ ಏನಾಯ್ತೋ ಆ ಮೂಲಿಕೆಗೆ ಕೊಟ್ಟಿರ್ತಾರೆ. ಅವ್ರ ದೇವಸ್ಥಾನದಲ್ಲಿ ಏನ್ ಕಾಣಿಕೆ ಒಂದು 50-100 ತಗಂತಾರೆ. ಇನ್ನೆಲ್ಲಾನು ದುಡ್ಡು ಅನ್ನೋದು ಇಲ್ಲಿ ಯಾರು ಇಲ್ಲಿ ಕೇಳಲ್ಲ. ಅದೇನಿದೆಯೋ ಅದಕ್ಕೆ ಮೂಲಿಕೆಗೆ ಮಾತ್ರ ದುಡ್ಡು ಕೊಡ್ತಾರೆ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಜಾಸ್ತಿ ಜನ ಬಂದ್ರೇನು ಅವ್ರು ಯಾರು ಇಲ್ಲಿ ಮೇಂಟೈನ್ ಮಾಡೋದಿಲ್ಲ. ದಿನಕ್ಕೆ ಒಂದು 15-20 ಜನ ಇದ್ರೆ ನೋಡ್ತಾರೆ. ಜಾಸ್ತಿ ಜನ ಬಂದ್ರೆ ಅವರು ತಲೆ ಕೆಡ್ಸ್ಕೊಳಲ್ಲ. ಕಡಿಮೆ ಜನ ಇದ್ರೆ ನೀಟಾಗಿ ಪಾಠ ಹೇಳ್ಕೊಡ್ತಾರೆ. ಜಾಸ್ತಿ ಜನ ಬಂದ್ರೆ ಅವ್ರ ಕೈಯಲ್ಲೂ ಮಾತಾಡಕ್ ಆಗಲ್ಲ. ಇಲ್ಲಿ ಯಾವುದೇ ರೀತಿ ಜನ ಬರ್ಬೇಕು ಅಂತ ಇಲ್ಲಿ ಯಾರು ಇಲ್ಲಿ ನಿಮಗೆ ಅವಕಾಶ ಯಾರು ಇಲ್ಲಿ ಮಾಡ್ಕೊಡಲ್ಲ. ಇದು ಒಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ, ಬರ್ಬೋದು, ಏನೋ ಕಷ್ಟ ಇರೋರು ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಅಷ್ಟ್ಬಿಟ್ಟು ಯಾವ್ದಾವ್ದೋ ಕ್ವಶನ್ಗಳು ಕೇಳಿ ಯಾವ್ದಾವ್ದೋ ಇಲ್ಲಿ ಪ್ರಚಾರ ಮಾಡೋಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸುಮಾರು ಜನಕ್ಕೆ ನ್ಯಾಯ ಸಿಗಲ್ಲ. ಕೋರ್ಟಲ್ಲಿ ಹೋದ್ರು ಪಾಪ ನ್ಯಾಯ ಸಿಗಲ್ಲ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಜೀವನನೇ ಕಳ್ಕೊಂಡಿದ್ದಾರೆ. ಒಂದು ನಾಡಿಗೆ 2 ಮುಖ ಇದ್ದಂತೆ, ಜೀವನ ಇವೆರಡು ಚೆನ್ನಾಗಿರ್ಬೇಕು. ಅವೆರಡು ಚೆನ್ನಾಗಿರ್ಬೇಕಾದ್ರೆ ಕೆಟ್ಟಿರೋ ಜೀವನಕ್ಕೆ ಒಳ್ಳೆ ದಾರಿ ಸಿಗ್ಬೇಕು. ನ್ಯಾಯ ಸಿಕ್ಕೋ ಜಾಗ ಅಂತ ಹೇಳ್ಬೋದು, ನ್ಯಾಯ ದೇವತೆ ಅಂತ ಹೇಳ್ಬೋದು, ನ್ಯಾಯಸ್ಥಾನ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ನ್ಯಾಯಸ್ಥಾನ ಈ ಜಾಗ ಆಗಿದೆ. ಕೋರ್ಟಲ್ಲಿ ಅನ್ಯಾಯ ಆಗಿದ್ರೇನು ಇಲ್ಲಿ ಬಂದು ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಹೋದ್ಮೇಲೆ ಕೋರ್ಟಲ್ಲಿ ಕೇಸ್ ಇರ್ತದೆ. ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡು ಅಣ್ಣತಮ್ಮಂದ್ರ ಜಗಳ ಆಗಿದ್ದವರು ಸಹ ಹೊಂದಾಣಿಕೆ ಮಾಡ್ಕೊಂಡು ಸೆಟ್ಲ್ಮೆಂಟ್ಗಳು ನಡೆದೋಗಿದೆ. ಎಷ್ಟೋ ಸೆಟ್ಲ್ಮೆಂಟ್ಗಳಾಗಿದೆ. ಆ ಸೆಟ್ಲ್ಮೆಂಟ್ಗಳು ನಡೆಯುವಾಗ ಬಂದ್ ಹೇಳಿದ್ದಾರೆ, ನಾವು ಇವಾಗ ಇಲ್ಲಿ ಬಂದು ನಾವು ತಾಯಿನ ಬೇಡ್ಕೊಂಡು ಹೋದ್ಮೇಲೆ ಇದೆಲ್ಲ ಮಾಡಿದ್ಮೇಲೆ ನಾವು ಸೆಟ್ಲ್ಮೆಂಟ್ ಮಾಡ್ಕೊಂತ ಇದ್ವಿ. ಆದ್ರೆ ಲಾಯರು ಬೇಡ, ನಾನು ಕೇಸ್ ಎತ್ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಅಮ್ಮನವ್ರು ಹೇಳ್ತಾರೆ. ಆಗ ಎಷ್ಟೋ ತರ ಸೆಟ್ಲ್ಮೆಂಟ್ ಆಗಿದೆ. ಆಮೇಲೆ ತಾಯಿ ಹೇಳೋದೊಂದೇ, ಆತರ ಯಾರಾದ್ರೂ ಮಾತಾಡಿದಾಗ ಅವ್ರಿಗೂ ಒಂದಷ್ಟು ಕೊಟ್ಬಿಡಿ, ಅವರು ಕಷ್ಟ ಬಿದ್ದಿರ್ತಾರೆ ಲಾಯರ್ಗೆ ಅಂತಾನು ಹೇಳಿರ್ತಾರೆ. ಆಗ ಆತರ ಆ ಕೇಸುಗಳು ಎಷ್ಟೋ ಮುಗಿದಿದೆ. ಈ ವಿಗ್ರಹ ಬಂದು ಅಮ್ಮನವ್ರದ್ದು ಈ ಭೂಮಿನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಪಾಯ ಆಗಿಬೇಕಂದ್ರೆ 2ನೇ ಪಾಯ, 2ನೇ ಹಂತದ ಕಾಮಗಾರಿ ಮಾಡ್ಬೇಕಂದ್ರೆ ಸ್ವಯಂಭೂವಾಗಿ ಸಿಕ್ಕಿರ್ತಕ್ಕಂಥದ್ದು. ಸ್ವಯಂಭೂವಾಗಿ ಸಿಕ್ಕಿ ನಾನು ಸ್ವಲ್ಪ ದಿನ ನಾನು ನೀರಲ್ಲಿ ಮುಳುಗಿ ಆಮೇಲೆ ಕೆಲವೊಂದು ದಿನಗಳಾದ್ಮೇಲೆ ನಾನು ಏನ್ ಕೆಲ್ಸಕ್ಕೆ ಮಾಡ್ಬೇಕು ಅಂತ ಹೇಳ್ತೀನಿ ಮಾಡು ಅಂತ ಹೇಳಿದ್ಮೇಲೆ ಆಮೇಲೆ ತದನಂತರ ಸುಮಾರು 3 ವರ್ಷಗಳ ನಿಂಕ ಇದನ್ನ ಮೆಣಸಿನಕಾಯಿ ಉಜ್ತಾ ಇರ್ತಕ್ಕಂಥದ್ದು. ಈ 3 ವರ್ಷಗಳಿಂದ ನಡೀತಾ ಇದೆ. ಆದ್ರೆ ಯಾವುದೇ ರೀತಿ ಪ್ರಚಾರ ಇಲ್ಲ. ಇಲ್ಲಿ ಬರ್ತಕ್ಕಂತ ಸ್ಥಳೀಯ ಭಕ್ತಾದಿಗಳಿಗೆ ಮಾತ್ರ ವಿಚಾರ ಗೊತ್ತು, ಬೇರೆ ಭಕ್ತಾದಿಗಳು ಇನ್ನೂ ಗೊತ್ತಿಲ್ಲ. ಹೊಸಕೋಟೆಯಿಂದ ಬರ್ತಾ ಇರೋದು. ಗಂಡ್ ಮಗು ಆಗ್ಬೇಕು ಅಂತ ನಾವ್ ಕೇಳಿದ್ರೆ ಕೈ ಮ್ಯಾಗ ಕೈ ಹಾಕಿ ಹೇಳಿದ್ಲು. 6 ತಿಂಗಳದಾಗ ಕೊಡ್ತೀನಿ ಅಂತ ಹೇಳಿದ್ಲು. 6 ತಿಂಗಳದಾಗ ಇದು ಗಂಡ್ ಮಗುನೇ ಆಯ್ತು. ನಮಗ ಗಂಡ್ ಮಗುನೇ ಆಯ್ತು. ಅದಕ್ಕೆ 3 ತಿಂಗಳದಾಗ ಎತ್ಕೊ ಬರ್ಬೇಕಿಲ್ಕ ಅಂತ ಹೇಳಿದ್ರೆ ಎತ್ಕೊ ಬಂದಿದ್ದೀನಿ. ನಮ್ಗೆ ತುಂಬಾನೇ ಖುಷಿ ಆಯ್ತಣ್ಣ ಗಂಡ್ ಮಗು ಆಗಿರೋದು. ಆ ಎಮ್ಮನ ಶಕ್ತಿ ಹೇಳಕ್ಕಾಗಲ್ಲಣ್ಣ. ಆ ಎಮ್ಮನು ನಮ್ ಕೇಳಿದ್ದೆಲ್ಲ ಕೊಟ್ಟವಳೆ. ಎಮ್ಮನ ಕೈ ಕೈ ಹಾಕಿ ಮಾತು ಕೊಟ್ಲು. ಅವತ್ತ ಎಮ್ಮನ ಏನ್ ಹೇಳಿದ್ಲು ಅದ್ ನಡ್ಕೊಂಡವಳಣ್ಣ. ಮಾಲೂರು ಶಕ್ತಿಪೀಠ ಅಂಗಳ ಪರಮೇಶ್ವರಿ ದೇವಾಲಯ. ಈ ತಾಯಿ ಬಂದಿಲ್ಲಿ ಹಿಂದ್ಗಡೆ ಹುತ್ತಾ ಇದೆ. ಅದು ಸುಮಾರು ಒಂದು 54 ವರ್ಷ ಆಗಿರ್ಬೇಕೀಗ. ಈ ತಾಯಿ ಆ ಹುತ್ತದ ಒಂದು ಪೂಜೆ ಮಾಡ್ಕೊಂಡಿದ್ರಿ ಆಗಿನ ಕಾಲದಿಂದನು. ಅದಾದ್ಮೇಲೆ ಮಾಲೂರು ಮಾರಮ್ಮನವರು ಮನೆಯಲ್ಲಿ
ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿ ಆದ್ಮೇಲೆ ನಮ್ಮ ತಾಯಿ ಆದ್ಮೇಲೆ ನನ್ನ ಬಳಿ ಆವಾಹನೆಯಾಗಿ, ನನ್ನ ಅಕ್ಕ ತಂಗಿಯರಿಗೆ ಒಬ್ರು ಜಾಗ ಕೊಡೋದಿಲ್ಲ ನೀವು, ಆ ಸ್ಥಳನ ಕೊಡ್ತೀರಾ? ಆಗ ಹೆಸರು ಕೇಳಿದಾಗ ಅಂಗಾಳ ಪರಮೇಶ್ವರಿ ಅಂದ್ರು. ಅಂಗಾಳ ಪರಮೇಶ್ವರಿ ಅಂತಾನೆ ಮನೆಯಲ್ಲಿರೋರೆಲ್ಲ ನಾವು ಮೆಚ್ಚಿದ್ವಿ. ಇಡೀ ತಾಲೂಕಲ್ಲಿ ಎಷ್ಟೋ ಜನ ಇದ್ದಾರೆ ಈ ಟೌನಲ್ಲಿ. ಆ ತಾಯಿ ದೇವಸ್ಥಾನ, ಆ ತಾಯಿ ಕ್ಷೇತ್ರ ಮಾಡಕ್ಕೆ ನಮ್ಮನ್ನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು? ಎಷ್ಟೋ ಯುಗಗಳಿಂದ ಇದೆ ಮೇಲ್ಮಲೆಯಿಂದ ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಆದ್ರೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ತಾಯಿ ಗೊತ್ತಿಲ್ಲ. ಆದ್ರೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಮೊದಲು ಯಾವ ತರ ಹೇಳಿದ್ರು ಅಂದ್ರೆ, ಅಮ್ಮನವರು ನಾನು ಬರೀ ಗರ್ಭಗುಡಿ ಅಷ್ಟಲ್ಲೇ ಇರ್ತೀನಿ ಅಂತ ಹೇಳಿ. ಆಮೇಲೆ ಇಲ್ಲ, ಅಲ್ಲಿವರೆಗೂ ನನಗೆ 108 ಅಡಿ ಜಾಗ ಬೇಕು, ಇಲ್ಲಿಂದ ನೀವು ಕೊಟ್ರೇನೆ ಅಂತ ಹೇಳಿದ್ರು. ಆ ತರ ಹೇಳಿದಾಗ ಅದೇ ತರ ಈಗ 111 ಅಡಿಗೆ ಹೋಗಿದೆ ದೇವಸ್ಥಾನ. ಎಲ್ಲಾ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಯಕ್ಷಿಣಿ, ಮೋಹಿನಿ, ಮಹಾಕಾಳೇಶ್ವರ, ನರಸಿಂಹಸ್ವಾಮಿ, ವಾರಾಹಿ, ಮಹಾಕಾಳಿ, ರಕ್ತಕಾಟೇರಿ ಎಲ್ಲ ಸುಮಾರು ದೇವತೆಗಳಿದೆ. ಅದರಲ್ಲಿ ಮೂಲ ಸ್ಥಾನ ಬಂದು ತಾಯಿ ಅಂಗಾಳ ಪರಮೇಶ್ವರಿ. ನನಗೆ ಫಸ್ಟ್ ಈ ತಾಯಿ ಆವಾಹನೆ ಆದಾಗ 1 ವಾರ ಹಾವು ಯಾವ ತರ ನಡೀತದೋ ಅದೇ ತರ ನಡೀತಾ ಇದೆ. ಮನೆಯಲ್ಲೆಲ್ಲ ಬೆಚ್ಚಿಬಿದ್ದೋಗಿತ್ತು, ಏನ್ ಈ ತರ ಆಗ್ತಾ ಇದೆ ಹುಡುಗನಿಗೆ ಅಂತ. ಅದಾದ್ಮೇಲೆ ಮನೆಯಲ್ಲಿ ನಮ್ಮ ಅಜ್ಜಿಯವರಿದ್ರು, ಮತ್ತೆ ಇನ್ನೊಬ್ಬರಿಗೆ ಕರೆದು ತಾಯಿನ, ಮಾಲೂರು ಮಾರಿಕಾಂಬೆನ ಕರೆದು ವಾಗ್ದಾನ ಕೇಳಿದಾಗ ಆ ಬಾಲಕನಿಗೆ ತಾಯಿಯ ಅಂಗಾಳ ಪರಮೇಶ್ವರಿ ಪೂರ್ತಿ ಆವಾಹನೆ ಆದಾಗ ತಡೆಯೋ ಶಕ್ತಿ ಇಲ್ಲ. ಒಂದು ಮಗಳ ರೂಪದಲ್ಲಿ ಆಕೆನ ಪೂಜೆ ಮಾಡಿದ್ದೆ, ಆದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವತ್ತಿಂದಾನು ನಾನು 9 ವರ್ಷದಿಂದ ಈ ತಾಯಿಯನ್ನ, ಎಲ್ರಿಗೂ ತಾಯಿ ಆಗಿರ್ಬೋದು, ನಾನು ಮಗಳ ತರನೇ ಆಕೆನ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಿಸ್ವಾರ್ಥವಾಗಿ 4 ಜನಕ್ಕೆ ಒಳ್ಳೇದಾಗ್ಬೇಕು ಅಂತೇಳಿ ಇದುವರೆಗೂ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ಆ ತಾಯಿ ಆಶೀರ್ವಾದ ಬಂದವರಲ್ಲಿ ನ್ಯಾಯ ನೀತಿ ಧರ್ಮವಾಗಿ ಯಾರು ಪ್ರಶ್ನೆಗೆ ಉತ್ತರ ಕೇಳ್ತಾರೋ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಮಕ್ಕಳ ವಿಚಾರಕ್ಕೆ ನೀವು ಕೇಳಿದ ಹಾಗೆ, ತೊಟ್ಲಲ್ಲಿ ಕೆಲವೊಂದು ಮೂಲಿಕೆಗಳು ಮಡಗಿದ್ದೀನಿ. ಅವೆಲ್ಲನೂ ನಾವು ವಿವರಣೆಯಾಗಿ ಹೇಳಕ್ಕಾಗಲ್ಲ, ಅದು ಹೇಳಬಾರದು. ಕೆಲವೊಂದು ರಹಸ್ಯ ಅಂತಿರುತ್ತೆ, ಆ ರಹಸ್ಯ ನಾವು ಹೇಳಕ್ ಹೋಗಲ್ಲ. ಅದಾದ್ಮೇಲೆ ದೇವಿಯ ಒಂದು ವಿಗ್ರಹವನ್ನ ತೊಟ್ಲಲ್ಲಿ ಹಾಕಿ, ಇಲ್ಲಿರ್ತಕ್ಕಂಥ ಫಲ ಕೊಡೋ ವೃಕ್ಷ ಅನ್ನೋದಿದೆ ದೇವಸ್ಥಾನದಲ್ಲಿ, ಆ ಮರಗಳಿಗೆ ಕಟ್ಟತಕ್ಕಂಥದ್ದು. ಅದಾದ್ಮೇಲೆ ಇದು ನಾರ್ಮಲ್ ಆಗಿ ಎಲ್ಲರೂ ಬಂದು ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲ ನಮಗೆ ಎಲ್ಲೇ ತೋರಿಸಿ ಎಷ್ಟೇ ನಾವು ದೇವ್ರ ಕೇಳ್ಕೊಂಡ್ರು ನಮಗೆ ಪರಿಹಾರ ಆಗಿಲ್ಲ ಅನ್ನೋದಾದ್ರೆ ಅವ್ರಿಗೆ ಸಪರೇಟ್ ಆಗಿ ಒಂದು ಪರಿಹಾರ ಇದೆ. ಅದು ಬಂದು ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಮುಗಿಸ್ಬೇಕಾಗುತ್ತೆ. ಕೆಲವೊಬ್ಬರಿಗೆ ಕರ್ಕೊಂಡೋಗಿ ನದಿ ಜಾಗದಲ್ಲಿ ಮಾಡ್ಬೇಕಾಗುತ್ತೆ, ಕೆಲವೊಬ್ಬರಿಗೆ ದೇವಸ್ಥಾನದಲ್ಲೇ ಮಾಡ್ತಾರೆ, ಮನೆ ಒಬ್ಬರಿಗೆ ಪಾಪನಾಶನ ಕರ್ಕೊಂಡು ಹೋಗಿದ್ರೆ, ಈ ತರ ಎಲ್ಲ ಇರುತ್ತೆ ಪರಿಹಾರಗಳು. ಆದಷ್ಟು ನಾವು ಇಲ್ಲೇ ಮಾಡ್ತೀವಿ ದೇವಸ್ಥಾನದಲ್ಲಿ. ಆದ್ರೆ ಅವ್ರವ್ರ ಕರ್ಮ ಯಾವ್ಯಾವ ತರ ಇರುತ್ತೆ. ಹೆಚ್ಚಿಗೆ ಕರ್ಮ ಇದ್ದವ್ರನ್ನ ಆ ಕರ್ಮ ಕಳೆಯೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಆ ರೀತಿ ಪರಿಹಾರ ಮಾಡ್ತೀವಿ. ಅದರಲ್ಲಿ ಪರಿಹಾರ ಮಾಡ್ಕೊಂಡಿರೋರಿಗೆ 10ಕ್ಕೆ 9 ಜನಕ್ಕೂ ಸಂತಾನ ಅನ್ನೋದು ಆಗುತ್ತೆ. ಅದು ಇನ್ನೊಬ್ರು ಬರ್ತಾರೆ, ತಮಿಳುನಾಡಿಂದ, ತಿರುಚಿಯಿಂದ ಬರ್ತಾರೆ ಒಬ್ಬಮ್ಮ. ಅವರು ನಮ್ಮ ಗುರು ಪರಂಪರೆಯಲ್ಲಿರೋರೆ, ಅವ್ರು ಬಂದು ಮಾಡ್ತಾರೆ. ಈ ರೀತಿ ಇರುತ್ತೆ. ಭಕ್ತಾದಿಗಳು ಬಂದಾಗ ನೇರವಾಗಿ ಅಮ್ಮನವರ ವಿಗ್ರಹವನ್ನ, ಇಲ್ಲಿರ್ತಕ್ಕಂಥ ಅಮ್ಮನವರ ವಿಗ್ರಹವನ್ನ ಈ ತರ ಇಟ್ಕೊಳಕ್ ಬಿಡ್ತೀವಿ. ಕೆಲವೊಬ್ಬರಿಗೆ ಯಾವ್ದಾದ್ರು ಕಟ್ಟುಗಳಿದ್ರೆ ದೇವ್ರು ಬಂದು ಮಾತಾಡುತ್ತೆ, ಕೆಲವೊಬ್ಬರಿಗೆ ಭೂತ ಪ್ರೇತ ಪಿಶಾಚಿ ಇದ್ರೆ ಒಬ್ರು ಕಿರ್ಚಾಡ್ತಾರೆ, ಒಬ್ರು ಅಳ್ತಾರೆ, ಒಬ್ಬೊಬ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ನಾವ್ ಯಾರನ್ನೂ ಜಾಸ್ತಿ ಮಾತಾಡ್ಸಕ್ ಹೋಗಲ್ಲ. ಅವ್ರವ್ರ ಪಾಡ್ಗೆ ಅವ್ರವ್ರು ಮಾತಾಡ್ಕೊಂಡು ಕೆಳಗಡೆ ಒಬ್ಬೊಬ್ರು ಕೆಳಗಡೆ ಬಿದ್ದೋಗ್ತಾರೆ. ಆ ಕೆಳಗಡೆ ಬಿದ್ದೋದಾಗ ಅವ್ರವ್ರನ್ನ ಯಾರನ್ನ ಒಬ್ರನ್ನ ಇರು ಅಂತೇಳಿ ಅವ್ರನ್ನ ಇಳ್ಕಳಿ ಅಂತ ಹೇಳ್ತೀವಿ. ನಾವ್ ಅವ್ರನ್ನ ಮುಟ್ಟಕ್ಕೂ ಹೋಗಲ್ಲ, ನಾವ್ ಅವ್ರನ್ನ ಮಾತಾಡ್ಸಕ್ಕೂ ಹೋಗಲ್ಲ. ಇಲ್ಲ ಅಮ್ಮನವ್ರನ್ನ ಇಳ್ಕೊಂಡಿದ ತಕ್ಷಣ ಮೈಯಲ್ಲಿ ದೆವ್ವ ಇದ್ರೇನು ಆಗುತ್ತೆ, ದೇವ್ರಿದ್ರೇನು ಬಂದು ಮಾತಾಡಂಗಿದ್ರೆ. ಯಾಕಂದ್ರೆ ದೇವಾನ್ ದೇವತೆಗಳಿಗೆ ಹೆಂಗೆ ಅಕ್ಕ ತಂಗಿರು ಇರ್ತಾರ, ಅವರು ಅಕ್ಕ ತಂಗಿರ ಸಂಬಂಧ ಇರುತ್ತೆ ದೇವಾನ್ ದೇವತೆಗಳಿಗೆ. ಅವ್ರು ಯಾರಾದ್ರೂ ಬಂದು ಆ ದೇವರೇ ಬರ್ತದೆ ಅಂತಲ್ಲ, ದೇವರ ಒಂದು ಶಕ್ತಿ ಏನಿರುತ್ತೆ ಭೂಲೋಕದಲ್ಲಿ, ಆ ಶಕ್ತಿ ಬಂದು ಮಾತಾಡ್ತದೆ. ಎಷ್ಟೋ ಜನ ದೇವಾನ್ ದೇವತೆಗಳು ಅವರು ಅಂದ್ರೆ ಮಾರಿಯಮ್ಮ, ಚೌಡೇಶ್ವರಿ, ಯಾವ ತರ ಅವ್ರವ್ರು ಪೂಜೆ ಮಾಡೋ ದೇವರುಗಳು ಒಬ್ಬೊಬ್ರಿಗೆ ಕಟ್ಟಿರ್ತಾರೆ. ಮನೆ ದೇವ್ರು ಬಂದು ಮಾತಾಡ್ತಾರಲ್ಲ, ಒಬ್ಬೊಬ್ರಿಗೆ ಅವ್ರ ದೇವ್ರ ಶಕ್ತಿ ಬಂದು ಇಲ್ಲಿ ಮಾತಾಡುತ್ತೆ. ಮಾತಾಡಿದಾಗ ನಾವು ಅವ್ರು ಸಂಬಂಧಪಟ್ಟವ್ರು ಯಾರಾದ್ರೂ ಒಬ್ರು ಹಿಂದ್ಗಡೆ ಇದ್ದು ಮಾತ್ರ ಅವ್ರೇನೋ ಬೀಳೋ ತರ ಇದ್ರೆ ಇಟ್ಕಡೆ ಅಂತ ಹೇಳ್ತೀವಿ. ಮತ್ತೆ ದೇಹದಲ್ಲಿ ಇರ್ತಕ್ಕಂಥ ಅವ್ರಿಗೆ ಏನಾದ್ರೂ ನೆಗೆಟಿವ್ ಎನರ್ಜಿ, ಭೂತ ಪ್ರೇತ ಪಿಶಾಚಿ ಬಾಧೆ, ಮಾಟ ಮಂತ್ರ, ಕೆಡುಕು, ಮೂರ್ದಾರಿ, ಈ ಕಟ್ಟುಗಳು ಕೆಡುಕುಗಳು ಅದೇನಾದ್ರೂ ಇದ್ರೆ ರಿಮೂವ್ ಆಗುತ್ತೆ. ಆ ತಾಯಿ ಆ ತರ ಆ ನೆಗೆಟಿವ್ ನ ತಗೊಂಡು ಆ ಪಾಸಿಟಿವ್ ಅನ್ನ ಕೊಡ್ತಾಳೆ.
ಅದು ಇನ್ನೊಂದ್ ತರ ಇದೆ, ತಂತ್ರವಿದ್ಯೆನಲ್ಲ, ಅದನ್ನು ಹೇಳ್ತೀನಿ ಕೇಳ್ಕೊಳ್ಳಿ. ಇದ್ರ ಕೆಳಗಡೆ, ಈ ಒಂದು ವಿಗ್ರಹದ ಕೆಳಗಡೆ ದಶಪಾಷಾಣಗಳಂದ್ರೆ ಕೆಲವೊಬ್ರು ಗೊತ್ತಿರಲ್ಲ, ಪಳನಿ ದೇವ್ರನ್ನ ಮಾಡಿರ್ತಾರಲ್ಲ ಆ ತರ ಪಾಷಾಣಗಳು, 111 ಚಕ್ರಗಳು, ಹುತ್ತದ ಮಣ್ಣು, ಮತ್ತೆ ಕಾಶಿನಲ್ಲಿ 108 ಸಮಾಧಿಯ ಭಸ್ಮ, ಅಂದ್ರೆ ಕಾಶಿನಲ್ಲಿ ಸುಟ್ಟಿರ್ತಾರಲ್ವಾ ಆ ಭಸ್ಮಗಳು, ಸುಮಾರು ಇನ್ನ ಕೆಲವೊಂದು ಇದೆ ರಹಸ್ಯಮಯವಾಗಿರ್ತಕ್ಕಂಥ ತಂತ್ರ ರಹಸ್ಯಗಳು, ಅದನ್ನೆಲ್ಲ ಹೇಳಕ್ಕಾಗಲ್ಲ, ಬಹಿರಂಗ ಪಡಿಸಕ್ಕಾಗಲ್ಲ. ಆ ಶಕ್ತಿ ಅನ್ನೋದು ಅಷ್ಟು ತುಂಬಿದೆ. ಆ ಶಕ್ತಿನೇ ಆ ತಲೆ ತಾಗಿದಾಗ, ಆ ತಾಯಿನ ಹಿಡ್ಕೊಂಡಾಗ ಎಷ್ಟೋ ಜನಕ್ಕೆ ಮೈ ಒದರ್ಕೊಂಡು ಬಿದೋಗಿರ್ತಾರೆ. ಯಾಕಂದ್ರೆ ಶಕ್ತಿ ಇರೋದು ಯಂತ್ರ, ತಂತ್ರ, ಮಂತ್ರದಲ್ಲಿ. ಜಾಸ್ತಿ ಹೋಗ್ಬಿಟ್ರೆ ಇಟ್ಕೋಬೇಕು, ಯಾರಾದ್ರು ಅವ್ರವ್ರು ಇದ್ರೇನೆ. ಅವ್ರು ಒಬ್ಬೊಬ್ರೆ ಬಂದಾಗ ನಾವು ಜವಾಬ್ದಾರಿ ತಗೊಳಕ್ಕಾಗಲ್ಲ, ನಾವಲ್ಲಿ ಬಿಡಲ್ಲ.